ಎದಕ್ಕೆ ಬಂದಿದ್ರು ಹತ್ರ ಪಗಾರ ಒಂದು ಬಂದಿರ್ತಾರೆ ಸರ್. ಅದಕ್ಕೋಸ್ಕರ ಏನಂತಾರೆ 4 ತಿಂಗಳಲ್ಲಿ ಪಗಾರ ಇಲ್ರಿ ಸರ್. ನಮ್ಮ ಜೀವನ ಹೆಂಗೆ ನಡೆಸ್ಬೇಕು ಸರ್? ನಮ್ಮ ತಾಯಿನೂ ಇಲ್ರಿ, ನಮ್ಮ ತಂದೆನೂ ಇಲ್ರಿ ಸರ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಗೆ ಯಾರು ನೋಡ್ಬೇಕ್ರಿ ಸರ್? ಇದರಿಂದ ನಮ್ಮ ಜೀವನ ಅಂದ್ರೆ ನಮ್ಗೆ ನೀವು ಪ್ರತಿಭಟನೆ ಮಾಡುವಂಥ ಮಳೆ ಬಂತನ್ರಿ? ಹ್ಞೂ ಸರ್. ಎರಡು ತಿಂಗಳಿಂದ ಬರ್ಬೇಕಾಗಿದೆ ಮಾಚಾಸಂತ. ಹಾಗೆ 4 ತಿಂಗಳಿಂದ ಬರ್ಬೇಕಾಗಿದೆ ನೋಡ್ರಿ ಸರ್. ಎದಕ್ಕೆ ಕಟ್ ಮಾಡೋದಂತ್ರಿ? ಅದು ಎದಕ್ಕೆ ಕಟ್ ಮಾಡೋದು ನನಗೆ ಗೊತ್ತಿಲ್ಲ ಸರ್. ನನಗೆ ಪ್ರತಿ ತಿಂಗಳ 2ನೇ ತಾರೀಕು, 3ನೇ ತಾರೀಕು, 5ನೇ ತಾರೀಕಿನ ಎಷ್ಟೊತ್ತಿದ್ರು ನನ್ನ ಪಗಾರ ನನ್ನ ಬರೆಯತ್ತಿದ್ರಿ ಸರ್. ನಾನು ಒಟ್ಟು ಬಂದೇ ಇಲ್ರಿ, ನನ್ನ ಒಟ್ಟು ಬಂದಿಲ್ರಿ. ಈಗ ಹೆಂಗೆ ಜೀವನ ಹೆಂಗೆ ನಡೆದ್ರಿ? ಏನಿಲ್ರಿ ಸರ್, ಸುಮ್ಮನೆ ನಂತರ ನಿಮ್ಮಂತೆ 6 ಕಡೆಯಿಂದರೆ ಒಂದು 100 ಲಕ್ಷ ರೂಪಾಯಿ ಇಸ್ಕೊಳ್ಳೋದು ಜೀವನ ನಡೆದ್ರೆ ನನ್ನದು. ನಿಜವಾಗ್ಲೂ ಹೇಳ್ಬೇಕಾದ್ರೆ ನನ್ನ ಅಣ್ಣ ತಮ್ಮನ ಬಡತನ ಪರಿಸ್ಥಿತಿ ಏನಾರಿ ಸರ್. ನಮ್ಮ ನಿಜವಾಗ್ಲೂ ಹೇಳ್ತೀನಿ ರೀ ನಾನು ನಿಮ್ಗೆ. ಯಾವ್ರಿ ಹೇಳ್ತಾರೆ ಸರ್? ಪುಯ್ಯಾರಿ ಸರ್ ನಮ್ದು ರೀ. ಯಾವ್ರಿ? ಪುಯ್ಯಾರಿ ಸರ್, ಇಂಡಿ ತಾಲೂಕು ರೀ ಸರ್. ನಿಮ್ಮ ಹೆಸರು ರೀ? ನನ್ನ ಹೆಸರು ಶೋಭಾ ನಾಮದೇವ್ ಬಡಿಗೇರಿ ಸರ್. ಈಗ ಹೆಂಗೆ ಬಂದಿರಿ? ಎಲ್ಲಿದ್ದ ಸರ್? ಬಸ್ಸಿಗೆ ಬಂದೀನಿ ರೀ ಸರ್. ಬಸ್ಸಿಗೆ ಬಂದಿದ್ಲಿ? ಇಲ್ಲಿ ನಮ್ಮ ಅಣ್ಣ ಅದಾರಿ, ಕರ್ಕೊಂಬಂದಾರಿ ಬೈಕ್ ಮೇಲೆ ಕರ್ಕೊಂಬಂದ. ಹ್ಞೂ ರೀ ಸರ್. ಅವರು ಹಂಗಿದ್ದೀರಿ ವಿಧಾನಸೌಧ ಕಟ್ಬಿಟ್ಟು ಇಲ್ಲಿ ಬಿಡ್ರಿ, ಅಲ್ಲಿ ನೋಡ್ರಿ ಪರಿಸ್ಥಿತಿ ಬಿಡದೆ ಹೆಂಗೆ ಮಾಡ್ಲತ್ತಾರ. ರೈತರದ್ದು ಕಟ್ಟೋದು ಕೊಡ್ತಾರೇನ್ರಿ? ಅವ್ರದ್ದು ಇಡೀ ನಮ್ಮ ರೈತ ಕುಲನೇ ಸಾವಿರಾರು ಲಕ್ಷ ಗಟ್ಟಲೆ ಅದಾರ. ಅವ್ರ ಮನೆಗೆ ಒಬ್ಬರೇ ಅದಾರ. ಅವ್ರಿಗೆ ನಾವು ರೇಟ್ ಕಟ್ತೇವೆ, ಮನೆಗೆ ಕೊಡ್ಬೇಕು. ಅವ್ರ ಮನೆ ನಮಗೆ ಕೊಡ್ತಾರೇನ್ರಿ? ಅವರು ನಮ್ಮಿಂದ ಓಟ್ ಹಾಕ್ಕೊಂಡು ಆಗಿ ಒಬ್ಬ ನಾಯಕತೆ ಮಾಡಿ ಮುಂದಾಳತ್ವ ಮಾಡೋದು ಬಿಟ್ಟಿದೆ ಅವರಿಗೆ. ಅವ್ರು ನಮ್ಗೆ ನಾಯಕರಲ್ಲ. ಅವ್ರಿಗೆ ಸರ್ ಗಾಡಿ ಇಲ್ಲನ್ರಿ? ರೈತ ಇಲ್ರಿ? ಆರ್ಥಿಕತೆ ಹೈರಾಣ ಐತ್ರಿ. ಇದು ಅಲ್ಲ, ಇನ್ನೂ ಇದಕ್ಕೆ ಕೆಟ್ಟದಾಗ ಬರ್ತದೆ. ಇವತ್ತಿನ ಜಮಾನೇ ರೊಕ್ಕಿನ ಮೇಲೆ ಅದ್ರಿ. ಅಲ್ಲಿಗೆ ಕೊಡ್ತಾರೆ, ಅವರು ರೊಕ್ಕ ಕೊಡ್ತಾರೆ. ಹಿಂದೆ ಜೀವನ ಹೆಂಗೆ ಮಾಡ್ಲಿಕ್ಕಾಗ್ತದೆ? ಅದು 8 ಕೊಡ್ತಾ ಅಂಥವ್ರು ಪಾಪ ಅಂಥವ್ರಿಗೆ ಹಾಕಿಟ್ರೆ ನೀರು ಸರ್ಕಾರ ಸಹಿತಾರೆ ಅಧಿಕಾರಿಗಳು. ಅಲ್ಲ ನೋಡ್ರಿ ಪರಿಸ್ಥಿತಿ ಹಂಗಾರೆ. ಇಂಥವ್ರಿಗೆ ಹಿಂಗೆ ಮಾಡ್ತಾರಂದ್ರೆ